ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿ ಟಿವಿ. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಒಂದು ಗ್ರ್ಯಾಂಡ್ ಲುಕ್ ಕೊಡೋ ಕ್ರೋಚೆಡ್ ಕುಚ್ ಡಿಸೈನ್ ತಿಳಿಸ್ಕೊಡ್ತೀನಿ. ತುಂಬ ಈಸಿಯಾಗಿ ಮತ್ತು ಬೇಗ ಹಾಕ್ಬೋದು ಅಂತ ಡಿಸೈನ್ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ನಾನು ಇಲ್ಲಿ 6 ಎಳೆ ದಾರ ಸುತ್ಕೊಂಡಿದ್ದೀನಿ. ಡಬಲ್ ಕಲರಲ್ಲಿ ತೊಗೊಂಡಿದ್ದೀನಿ 6 ಎಳೆ ದಾರನ. ನಾನು ಇಲ್ಲಿ ಗೋಲ್ಡ್ ಬೀಡ್ಸ್ ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಡಿಸೈನಲ್ಲಿ ಬೀಡ್ಸ್ ತೊಗೊಳ್ಳಿ. ಹಾಗೆ 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ. ಸ್ಯಾರಿ ಪಲ್ಲು ಸೈಡು, ಫೇಸ್ ಸೈಡು ನಮ್ಮ ಕಡೆ ತಿರುಗಿರೋ ಥರ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಥ್ರೆಡ್ನ ನಾಟ್ ಹಾಕೋತಿದ್ದೀನಿ. ಇದು ಓಪನ್ ಆಗಬಾರ್ದು ಅನ್ನೋಕ್ಕೋಸ್ಕರ ಒಂದು ಟೈಟ್ ನಾಟ್ ಹಾಕೋತೀನಿ. ಎಕ್ಸ್ಟ್ರಾ ಇರೋ ಥ್ರೆಡ್ನ ಟ್ರಿಮ್ ಮಾಡಿ ಬ್ಯಾಕ್ ಸೈಡ್ಗೆ ಸ್ಟಿಕ್ ಮಾಡ್ಕೋಬೇಕು. ಎಲ್ಲಿ ನಾಟ್ ಹಾಕಿದ್ದೀನೋ ಅದೇ ಜಾಗದಲ್ಲಿ ಮತ್ತೆ ನೀಡಲ್ನ ಒಳಭಾಗಕ್ಕೆ ತೊಗೊಂಡೋಗಿ ಅಂದರೆ ಸ್ಯಾರಿ ಆ ಕಡೆ ಸೈಡ್ ತೊಗೊಂಡೋಗಿ ಥ್ರೆಡ್ ತೊಗೊಂಡು ಒಂದು ಸಿಂಗಲ್ ಕ್ರೋಶ ಇಂದ ನಾನು ಇಲ್ಲಿಗೆ ಒಂದು ಲಾಕ್ ಮಾಡ್ಕೋತಾ ಇದ್ದೀನಿ. ನಂತರ 3 ಚೈನ್ ಹಾಕೋತಿದ್ದೀನಿ. 3 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಸಲ 3 ಚೈನ್ ಹಾಕಿ ಮತ್ತೆ ಅದನ್ನು ಸಹ ಇದೇ ರೀತಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾಮೇಲೆ ಥ್ರೆಡ್ನ ಸ್ವಲ್ಪ ಮುಂದಕ್ಕೆ ಎಳ್ಕೊಂಡು ಇದಕ್ಕೆ ಒಂದು ಬೀಡನ್ನ ಸೇರಿಸ್ಕೋತೀನಿ. ಮಣಿನ ದಾರಿಗೆ ಸೇರಿಸ್ಕೊಂಡಾಮೇಲೆ ಒಂದು ಲಾಕ್ ಮಾಡ್ಕೋಬೇಕು. ಮತ್ತು ಈಗ ಕ್ಲಾತ್ಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಸ್ಯಾರಿನ ನಾನು ಟರ್ನ್ ಮಾಡ್ಕೋತಾ ಇದ್ದೀನಿ. ಟರ್ನ್ ಮಾಡಿಕೊಂಡು ಈಗ ಈ ಬೀಡ್ಸ್ ಸುತ್ತ ಎಷ್ಟು ಚೈನ್ ಬರುತ್ತೆ ಅಂತ ನೋಡಿಕೊಂಡು ಅಷ್ಟು ಚೈನ್ ಹಾಕೋಬೇಕು. ಫ್ರೆಂಡ್ಸ್, ನಾನು ತಗೊಂಡಿರೋ ಸೈಜ್ಗೆ ಅಂದರೆ ಬೀಡ್ಸ್ ಇರೋ ಸೈಜ್ಗೆ 5 ಚೈನ್ ಬರ್ತಿದೆ. ನೀವು ಯಾವ ಥರ ಬೀಡ್ಸ್ ಹಾಕೊಂಡಿರ್ತೀರಾ ಅದಕ್ಕೆ ಎಷ್ಟು ಚೈನ್ ಬರುತ್ತೆ ಅಂತ ಈ ರೀತಿ ಅಳತೆ ಮಾಡಿ ನೋಡಿಕೊಂಡು ಅಷ್ಟು ಚೈನ್ ಹಾಕ್ಕೊಳ್ಳಿ. ಈಗ ನೋಡಿ, ನಾನು ಬೀಡ್ಸ್ ಹಿಂಭಾಗ ಸ್ಟಾರ್ಟಿಂಗು ಬೀಡ್ಸ್ ಸೇರಿಸ್ಕೊಂಡಿದ್ನಲ್ಲ ಆ ಲಾಕಿಗೆ ನಾನು ಇದನ್ನು ಲಾಕ್ ಮಾಡ್ಕೋತಾ ಇದ್ದೀನಿ. ಸ್ಯಾರಿನ ಮತ್ತೆ ಸೀದಾ ಮಾಡ್ಕೋತಾ ಇದ್ದೀನಿ. ಮಾಡ್ಕೊಂಡಾಮೇಲೆ 2 ಚೈನ್ ಹಾಕೋತೀನಿ. ಒಂದು ಸಲ ದಾರ ತೊಗೋತೀನಿ. ಮತ್ತು ಚೈನ್ ರಿಂಗ್ ಇದೆಯಲ್ಲ ಅದರೊಳಗಡೆಯಿಂದ ಒಂದು ಸಲ ಹೋಗಿ ನೀಡಲ್ ತೊಗೊಂಡೋಗಿ ದಾರ ತೊಗೊಂಡು ಹೊರಗೆ ಬರ್ತೀನಿ. ಈಗ 3 ಲೂಪ್ ಇದೆ. ನೀಡಲ್ ಮೇಲೆ ದಾರ ಸುತ್ತಕೊಂಡು 2 ಲೂಪ್ ಒಳಗಿಂದ ಹೊರಗಡೆಗೆ, ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು 2 ಲೂಪಿಂದ ಹೊರಗಡೆಗೆ. ಇದನ್ನು ಡಬಲ್ ಕ್ರೋಶ ಅಂತ ಕರಿತೀವಿ. ಇದನ್ನು ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಮತ್ತೆ ನೋಡಿ, ನೀಡಲ್ ಮೇಲೆ ಥ್ರೆಡ್ ಸುತ್ತಕೊಂಡು ಚೈನ್ ಒಳಗಡೆಯಿಂದ ಹೋಗಿ ಮತ್ತೆ ಥ್ರೆಡ್ ಹೊರಗಡೆ ತಂದಿದ್ದೀನಿ. 3 ಲೂಪ್ ಇದೆ. 2 ಲೂಪಿಂದ ಹೊರಗಡೆಗೆ ಮತ್ತು 2 ಲೂಪಿಂದ ಹೊರಗಡೆಗೆ. ಇದೇ ರೀತಿ 12 ಸಲ ಡಬಲ್ ಕ್ರೋಶ ಹಾಕೋತೀನಿ. ಟೈಮ್ಸ್ ಡಬಲ್ ಕ್ರೋಶ ಹಾಕೊಂಡಾಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ. ಈಗ ಮತ್ತೆ 3 ಚೈನ್ ಹಾಕೋತಾ ಇದ್ದೀನಿ. ಮತ್ತೆ ಇದೆಲ್ಲಿ ಬರುತ್ತೆ ಅಲ್ಲಿ ನೋಡ್ಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ 3 ಚೈನು ಇದೇ ರೀತಿ 4 ಟೈಮು 3 ಚೈನ್ ಗ್ಯಾಪ್ನ ಹಾಕೋಬೇಕು. ಫಸ್ಟು ಲಾಸ್ಟು 3 ಚೈನ್ ಗ್ಯಾಪ್ ಬಂದು 2 ಸಲ ಬಂದರೆ ಸೆಂಟ್ರಲ್ಲಿ 4 ಸಲ ಬರುತ್ತೆ. ಮೂರು ಚೈನ್ ಗ್ಯಾಪು 4 ಸಲ ಹಾಕೊಂಡಾಮೇಲೆ ಮತ್ತೆ ಒಂದು ಬೀಡ್ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಒಂದು ಲಾಕ್ ಮಾಡ್ಕೋತೀನಿ. ಬೀಡ್ಸ್ಗೊಂದು ಲಾಕ್ ಮಾಡಿಕೊಂಡು ಅದನ್ನು ಸ್ಯಾರಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಇದನ್ನು ಮತ್ತೆ ಟರ್ನ್ ಮಾಡಿಕೊಂಡು ಮತ್ತೆ ಇದ್ರ ಸುತ್ತ ಚೈನ್ ಹಾಕೋಬೇಕು. ಚೈನ್ ಹಾಕಿ ಲಾಕ್ ಮಾಡಿ ಮತ್ತೆ ಈ ಡಿಸೈನ್ನ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಅಂದರೆ ಫಸ್ಟು ಮತ್ತು ಲಾಸ್ಟಲ್ಲಿ ಮಾತ್ರ 2 ಚೈನ್ ಗ್ಯಾಪ್ ಬರುತ್ತೆ. 3 ಚೈನ್ದು 2 ಚೈನ್ ಗ್ಯಾಪ್ ಬರುತ್ತೆ. ಸೆಂಟ್ರಲ್ಲಿ 4 ಸಲ ಚೈನ್ ಹಾಕಿ 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡು ಬೀಡ್ಸ್ ಆ್ಯಡ್ ಮಾಡ್ಕೊಂಡು ಅದ್ರ ಮೇಲೆ ಈ ರೀತಿ ಆರ್ಚ್ ಡಿಸೈನ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ಲೈನ್ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ. ಲಾಸ್ಟಿಗೆ 2 ಗ್ಯಾಪು 3 ಚೈನ್ 2 ಗ್ಯಾಪ್ ಹಾಕಿ ಕ್ಲೋಸ್ ಮಾಡಿದ್ದೀನಿ. ಮತ್ತು ನಾನೀಗ ಸ್ಟಾರ್ಟಿಂಗಿಂದ ಮತ್ತೆ ಪಲ್ಲುನ ಸೀದಾ ಸೈಡ್ ಇಟ್ಕೊಂಡು ಇನ್ನೊಂದು ಕಲರ್ನ ಜಾಯಿಂಟ್ ಮಾಡ್ಕೋತೀನಿ. ಇದನ್ನು ಸಹ ಒಂದು ಟೈಟ್ ನಾಟ್ ಮಾಡ್ಕೋತೀನಿ. ಇಷ್ಟೇ ಥ್ರೆಡ್ ಕಟ್ ಮಾಡಿ ಅದನ್ನ ಸ್ಟಿಕ್ ಮಾಡ್ಕೋತೀನಿ.
ಫ್ರೆಂಡ್ಸ್ ಇಲ್ಲಿ ಲಾಕ್ ಇದೇ ಹೋಲಲ್ಲಿ ಮತ್ತೆ ಒಂದು ಲಾಕ್ ಮಾಡ್ಕೊಳ್ಬೇಕು. ಒಂದು ಸಿಂಗಲ್ ಕ್ರೋಶೆ ಹಾಕೋತೀನಿ. ಈ ಲಾಕ್ ಮಾಡ್ಕೊಂಡಾದ್ಮೇಲೆ ಈ ಗ್ಯಾಪ್ ಇದೆಯಲ್ಲ, ಈ 3 ಚೈನ್ ಗ್ಯಾಪ್ಗೆ 3 ಸಿಂಗಲ್ ಕ್ರೋಶೆ ಹಾಕೋತೀನಿ. ನೋಡಿ, ಇಲ್ಲಿ ಗ್ಯಾಪ್ ಒಳಗಡೆಯಿಂದ ತೊಗೊಂಡೆ ಥ್ರೆಡ್ನ, ಎರಡನ್ನು ಹೋಲ್ ಮಾಡಿಕೊಂಡೆ. ಮತ್ತೆ ಗ್ಯಾಪ್ ಒಳಗಡೆಯಿಂದ ನೀಡಲ್ ತಗೊಂಡೋಗಿ ಥ್ರೆಡ್ ತೊಗೊಂಡ್ಬಂದು ಮತ್ತೆ ಥ್ರೆಡ್ ಸುತ್ಕೊಂಡು ಎರಡನ್ನು ಒಂದು ಮಾಡಿಕೊಂಡೆ. ಎರಡಾಯಿತು. ಈ 3 ಸಿಂಗಲ್ ಕ್ರೋಶೆ ಹಾಕೊಂಡಾಮೇಲೆ ಈ ಲಾಕ್ ಇದೆಯಲ್ಲ, ಈ ಲಾಕಲ್ಲೊಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಈಗ ಮತ್ತೆ ಇಲ್ಲಿ 3 ಚೈನ್ಗಳ ಗ್ಯಾಪ್ ಇದೆಯಲ್ಲ, ಅಲ್ಲೂ ಸಹ 3 ಸಿಂಗಲ್ ಕ್ರೋಶೆ ಹಾಕೋತೀನಿ. ಈ 3 ಹಾಕೊಂಡಾಮೇಲೆ ಇಲ್ಲಿ 2 ಚೈನ್ ಹಾಕಿದ್ನಲ್ಲ, ಈ ಆರ್ಚಲ್ಲಿ 2 ಚೈನ್ ಹಾಕಿದ್ದೀನಲ್ಲ, ಆ ಚೈನ್ಗೆ ಇಲ್ಲಿ ನಾನು ಲಾಕ್ ಮಾಡ್ಕೋತೀನಿ. ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಈಗ ಮತ್ತೆ 2 ಚೈನ್ ಹಾಕೋತೀನಿ. ಫ್ರೆಂಡ್ಸ್, 2 ಚೈನ್ ಹಾಕೊಂಡಿದ್ದೀನಿ. ನೋಡಿ, ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಈ ಮೊದಲನೇ ಚೈನ್ ಕಂಬ ಇದೆಯಲ್ಲ, ಅದು ಮೊದಲನೇ ಚೈನ್ಗೆ ನಾನು ಡಬಲ್ ಕ್ರೋಶೆ ಹಾಕೋತೀನಿ. 3ನ್ನ 2 ಮಾಡಿಕೊಂಡೆ, ಮತ್ತೆ 3ನ್ನ 2ನ್ನ 1 ಮಾಡಿಕೊಂಡೆ. ಈಗ ಇಲ್ಲಿ 1 2 3 ಚೈನ್ ಹಾಕ್ಕೊಂಡು ಸೇಮ್ ಕಂಬಕ್ಕೆ ಇಲ್ಲಿ ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ, ಅದಕ್ಕೆ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಇದನ್ನ ಪೀ ಕಟ್ ಅಂತೀವಿ. ಮತ್ತು ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಅದ್ರ ನೆಕ್ಸ್ಟ್ ಚೈನ್ಗೆ ಒಂದು ಡಿಸಿ ಹಾಕೋತೀನಿ. ಒಂದನ್ನು 2 ಮಾಡಿಕೊಂಡೆ, ಮತ್ತು 2ನ್ನ ಮತ್ತೆ 3 ಚೈನು. ಸ್ವಲ್ಪ ಚೈನ್ ಹಾಕಬೇಕಾದ್ರೆ 3 ಚೈನ್ಗಳನ್ನ ಸ್ವಲ್ಪ ಟೈಟಾಗಿ ಹಾಕೋಬೇಕು. ಮತ್ತು ಇದ್ರ ಮೇಲೆ ಸೇಮು ಅದೇ ಕಂಬಕ್ಕೆ ಒಂದು ಪೀ ಕಟ್ ಹಾಕ್ಕೋತಾ ಇದ್ದೀನಿ. ಅಂದರೆ ಲಾಕ್ ಮಾಡಿಕೊಂಡು ಪೀ ಕಟ್ ಹಾಕ್ಕೋತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ನೆಕ್ಸ್ಟ್ ಚೈನ್ಗೆ ಒಂದು ಡಬಲ್ ಕ್ರೋಶೆ, ಆಮೇಲೆ ಒಂದು ಪೀ ಕಟ್. ಇದೇ ಥರ ಪೂರ್ತಿಯಾಗಿ ಒಂದು ಡಬಲ್ ಕ್ರೋಶೆ, ಒಂದು ಪೀ ಕಟ್ ಹಾಕ್ಕೊಂಡು ಈ ಆರ್ಚನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ಲಾಸ್ಟಲ್ಲಿ ಒಂದು ಇದೆಯಲ್ಲ, ಒಂದು ಚೈನ ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ಇದು ಬಿಟ್ಟು ಈ ಗ್ಯಾಪ್ ಬಿಟ್ಟು ಇದ್ರ ನೆಕ್ಸ್ಟ್ ಲಾಕ್ ಇದೆಯಲ್ಲ, ಆ ಲಾಕ್ಗೆ ನಾನಿಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಡಿಸೈನ್ ಈ ರೀತಿ ಇದೆ, ಪಿಕಾಕ್ ಫೆದರ್ ಥರ ಈ ಡಿಸೈನ್ ಬಂದಿದೆ ಅಲ್ವಾ. ಈಗ ನೆಕ್ಸ್ಟ್ ನೋಡಿ, ಈಗ 3 ಚೈನ್ ಗ್ಯಾಪ್ ಇದೆಯಲ್ಲ, ಇದಕ್ಕೆ 3 ಸಿಂಗಲ್ ಕ್ರೋಶೆ ಹಾಕೋಬೇಕು. ಇದೇ ರೀತಿ ನೆಕ್ಸ್ಟ್ ಇರೋ 2ಕ್ಕೂ 3 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಮತ್ತೆ ಈ ಡಿಸೈನ್ನ ಮತ್ತೆ ನೆಕ್ಸ್ಟು ಆರ್ಚಿಂದ ಶುರು ಮಾಡ್ಕೋಬೇಕು. ಫ್ರೆಂಡ್ಸ್, ನಾನು ಇದನ್ನ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ. ನೋಡಿ, ಕುಚ್ಚು ಕೂಡ ಕಟ್ಕೊಂಡಿದ್ದೀನಿ. 137 ದಾರ ತೊಗೊಂಡು ಕುಚ್ಚು ಕಟ್ಕೊಂಡಿದ್ದೀನಿ. ಮತ್ತು ಸ್ಟೋನ್ ಚೈನ್ನ ಅಟ್ಯಾಚ್ ಮಾಡಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಈ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.